Yeah, we will discuss today on the token. AI ಇಂಟ್ರೆಸ್ಟಿಂಗ್ ಟಾಪಿಕ್ಕು ಮತ್ತು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಕೂಡ ಹೌದು. ಏಕೆಂದರೆ ನೀವು ಯಾವುದಾದ್ರೂ ಮಾಡೆಲ್ನ ತಗೊಂಡ್ರು ಕೂಡ ಅದರದ್ದು ಡಾಕ್ಯುಮೆಂಟೇಷನ್ ಪೇಜಿಗೆ ಹೋದರೆ ಅಲ್ಲಿ ಕೊಡುತ್ತೆ ಅದು 1 ಮಿಲಿಯನ್ ಟೋಕನಿಗೆ ಇಷ್ಟು ರೂಪಾಯಿ, ಇಷ್ಟು ಡಾಲರ್ ಅಂತ ಕೊಡುತ್ತೆ. ಔಟ್ಪುಟ್ ಟೋಕನಿಗೆ ಇಷ್ಟು, ಇನ್ಪುಟ್ ಟೋಕನಿಗೆ ಇಷ್ಟು ಅಂತ. ಹಂಗಾರೆ ವಾಟ್ ಈಸ್ ಟೋಕನ್? ಹಂಗಾರೆ ಟೋಕನ್ ಅಂದರೆ ಹೆಂಗೆ, ಏನು? Token simply means that it's a representation of your data. ಅಂದರೆ ಸಿಂಪಲ್ ಆಗಿ ಪೀಸ್ ಆಫ್ ಡೇಟಾ. ಈಗ ನೋಡಿ, ವರ್ಡ್ ಈಸ್ ನಾಟ್ ಈಕ್ವಲ್ ಟು ಟೋಕನ್ ಅಂತ ಹೇಳಿದ್ದಾರೆ. ಅಂದರೆ ಈಗ ನಾವು ಏನು LLM ಕಳಿಸ್ತೀವೋ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಲೈಕ್ ಟೋಕನ್. ಅಂದರೆ ಇಲ್ಲಿ ನಾನು ಒಂದು ಪ್ಯಾರಾಗ್ರಾಫ್ ಕೊಟ್ಟಪ್ಪ, ಸೊ ದಟ್ ಇಷ್ಟು ದುಡ್ಡು. ಸೊ ಇಲ್ಲಿ ಒಂದು ಲೈನ್ ಕೊಟ್ಟೆ, ಸೊ ದಟ್ ಇಷ್ಟು ದುಡ್ಡು ಆಗ್ತಾ ಇದೆ ಇನ್ಪುಟ್ ಟೋಕನ್ಗೆ, ಔಟ್ಪುಟ್ ಟೋಕನ್ಗೆ. ಟ್ರೂ. ಬಟ್ ಕ್ಯಾಲ್ಕುಲೇಟ್ ಮಾಡೋ ರೀತಿ, ಇಷ್ಟು ಟೋಕನ್ ಬಂತು, ಇಷ್ಟು ವರ್ಡ್ ಬಂತು ಅನ್ನೋದಕ್ಕಿಂತ ಇಷ್ಟು ಟೋಕನ್ ರಿಸೀವ್ ಆಗಿದೆ, ಇಷ್ಟು ಟೋಕನ್ ಔಟ್ಪುಟ್ ಕೊಟ್ಟಿದ್ದೀನಿ. ದಟ್ಸ್ ವಾಟ್ ಇಟ್ ಈಸ್. ಆ್ಯಂಡ್ ಅನ್ ಆ್ಯಾವ್ರೇಜ್, ಐ ಆಮ್ ಟೆಲ್ಲಿಂಗ್ ಯು ಅಗೇನ್, ಆ್ಯಂಡ್ ಅನ್ ಆ್ಯಾವ್ರೇಜ್ 1 ವರ್ಡ್ ಈಸ್ ಈಕ್ವಲ್ಸ್ ಟು 0.75 ಟೋಕನ್ ಅಂತ ಕನ್ಸಿಡರ್ ಮಾಡ್ಬೋದು. ಆ್ಯಾವ್ರೇಜ್, ನಾಟ್ ಎಕ್ಸಾಕ್ಟ್ಲಿ, ಅರ್ಥ ಮಾಡ್ಕೊಳೋದಾದರೆ. ಅಂದರೆ ನಾವು ಜನರಲ್ ಟರ್ಮ್ ಹೇಳಬೇಕು ಅಂದರೆ 1 ವರ್ಡ್ ಈಸ್ ಈಕ್ವಲ್ ಟು 1 ಟೋಕನ್ ಅಂತ ಹೇಳಬಹುದು. ಬಟ್ ದಿಸ್ ಈಸ್ ವೆರಿ ಲೇಮನ್ ಟರ್ಮ್, ಬಟ್ ನಾಟ್ ಟ್ರೂ ಟೆಕ್ನಿಕಲಿ ಏನು ಟ್ರೂ ಅಲ್ಲ. ಬಟ್ 0.75 ಅಥವಾ 0.80 ಬರುತ್ತೆ 1 ವರ್ಡಿಗೆ ಒಂದು ಟೋಕನ್ ಅಂತ. ಈಗ ದಟ್ ಡಸ್ ಡಿಪೆಂಡ್ಸ್ ಆನ್ ಆ ವರ್ಡ್ ಎಷ್ಟು ಉದ್ದ ಇದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಈಗ ಟೋಕನ್ ಯೂಸೇಜ್ ಹೆಂಗಾಗುತ್ತೆ, ನಾವೀಗ ಏನಾದರೂ ಕ್ವಶನ್ ಕೇಳ್ತೀವಲ್ಲ ChatGPTಗೆ, ವಾಟ್ ಈಸ್ AI, ಗಿವ್ ಮೀ ದ ಪ್ರಾಜೆಕ್ಟ್ಸ್ ಆನ್ AI, ಐ ವಾಂಟ್ ಟು ಪ್ರಿಪೇರ್ ಫಾರ್ ದ ಇಂಟರ್ವ್ಯೂ ಆನ್ AI, ML ಮೇಲೆ ಅವೆಲ್ಲ ನಾವು ಕ್ವಶನ್ ಕೇಳ್ತೀವಲ್ಲ, ಅವನ್ನ ಇನ್ಪುಟ್ ಟೋಕನ್ ಅಂತೀವಿ. ಅಥವಾ ಆಸ್ಕಿಂಗ್, ನೀವೇನು ಆಸ್ಕಿಂಗ್ ಮಾಡ್ತೀರೋ ಅದನ್ನೆಲ್ಲ ಇಟ್ಸ್ ಕಮ್ಸ್ ಅಂಡರ್ ಇನ್ಪುಟ್ ಟೋಕನ್. ಈಗ ಔಟ್ಪುಟ್ ಟೋಕನ್ ಅಂತಾರೆ, ನೀವೊಂದು ಕ್ವಶನ್ ಕೇಳಿರ್ತಾರಲ್ಲ, ಅದಕ್ಕೆ ಇಷ್ಟುದ್ದ ಆನ್ಸರ್ ಕೊಡುತ್ತಲ್ಲ, that is what output token. ಸೊ ದಿಸ್ ಇಸ್ ದ ಇನ್ಪುಟ್ ಟೋಕನ್. ನಾವು ಏನು ಕ್ವಶನ್ ಕೇಳ್ತೀವಿ ಆ್ಯಂಡ್ ಏನು ರೆಸ್ಪಾನ್ಸ್ ಬರುತ್ತೆ ಅದು ಔಟ್ಪುಟ್ ಟೋಕನ್. ಸೊ ಇದನ್ನೆಲ್ಲ ಕಂಬೈನ್ ಮಾಡಿದ್ರೆ ವಿ ವಿಲ್ ಕಾಲ್ ಇಟ್ ಆಸ್ ಕಾಂಟೆಕ್ಸ್ಟ್ ವಿಂಡೋ. ವಿ ವಿಲ್ ಸಿ ಕಾಂಟೆಕ್ಸ್ಟ್ ವಿಂಡೋ ಸೂನ್. ಓಕೆ, ಇಲ್ಲಿ ಬಂದ್ಬಿಟ್ಟು ಕಾಂಟೆಕ್ಸ್ಟ್ ವಿಂಡೋ ಡೌನಲ್ಲಿದೆ, ನಾನು ಹೇಳ್ತೀನಿ. ಇಲ್ಲಿ ಬಂದ್ಬಿಟ್ಟು GPT-4oಗೆ 128 ಅಪ್ರಾಕ್ಸಿಮೇಟ್ಲಿ 128K ಟೋಕನ್ which is of a context window. ಸ್ಮಾಲರ್ ಮಾಡೆಲ್ಗೆ 8K ಇರುತ್ತೆ, 16K ಇಂದ 32K ಬರುತ್ತೆ. ಸೊ ಇಫ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಕಾಂಟೆಕ್ಸ್ಟ್ window, see it is the maximum number of token and LLM see at once. So what does it mean ಅಂದರೆ, ಏನು ಇನ್ಪುಟ್ ಕ್ವಶನ್ ಕೇಳ್ತಾ ಇರ್ತೀವಿ, ಏನು ಔಟ್ಪುಟ್ ಕ್ವಶನ್ ಕೇಳಿರ್ತೀವಿ, ಅಲಾಂಗ್ ವಿತ್ ನಮ್ಮನ್ನ ಸಿಸ್ಟಮ್ ಇನ್ಸ್ಟ್ರಕ್ಷನ್ ಕಳಿಸಿದ್ರೆ, ಇಫ್ ವಿ ಪಾಸ್ ದ ಸಿಸ್ಟಮ್ ಇನ್ಸ್ಟ್ರಕ್ಷನ್ ಆರ್ ಪ್ರಾಂಪ್ಟನ್ನ ಕಳಿಸಿದ್ರೆ, ಇದೆಲ್ಲದು ಬಂದ್ಬಿಟ್ಟು ಇಟ್ಸ್ ಕಮ್ಸ್ ಅಂಡರ್ ದ ಟೋಕನ್. ದ ಕಾಂಬಿನೇಷನ್ ಆರ್ ಕಂಪ್ರೈಸಸ್ ಆಫ್ ಕಾಂಟೆಕ್ಸ್ಟ್ ವಿಂಡೋ. ಈಗ ಎಷ್ಟು ಸರಿ ನಾನು ಕಳಿಸ್ಬೋದು, ಇಲ್ಲಿ ಮೇಲುಗಡೆ ನೀವು ನೋಡಿದ್ವಿ, ಮೇಲುಗಡೆ ಬಂದ್ಬಿಟ್ಟು ಇಲ್ಲಿ ಟೋಕನ್ ಬಂದ್ಬಿಟ್ಟು 120K ಇದೆ. GPT-4o ಮಿನಿಗೆ 128 ಕಾಂಟೆಕ್ಸ್ಟ್ ವಿಂಡೋ ಇದೆ. ಅಂದರೆ 128K ಆಫ್ ಟೋಕನ್ ಇದು ಅಟ್ ಎ ಟೈಮ್ ನೋಡುತ್ತೆ, ಅಟ್ ಎ ಟೈಮ್ ಅರ್ಥ ಮಾಡ್ಕೊಳುತ್ತೆ ಅಥವಾ ಪ್ರೊಸೆಸ್ ಮಾಡುತ್ತೆ. ದಟ್ಸ್ ವಾಟ್ ಇಟ್ ಮೀನ್ಸ್, ಅಟ್ ಎ ಟೈಮ್ ನೋಡೋ ಅಂಥದ್ದು. ಸೊ ಇದು ಬಂದ್ಬಿಟ್ಟು ಜಾಸ್ತಿ ಕೊಟ್ಟರೆ, ಕನ್ಸಿಡರ್ ನಾವಿಗೇನೋ 130K ಟೋಕನ್ ಅಟ್ ದ ಟೈಮ್ ಅಂತ ಕೊಡ್ತೀವಿ ಅಂತ ಹೇಳು, 130K ಅಂತ ಕೊಡ್ತೀವಿ. ಸೊ ಅದಕ್ಕೋಸ್ಕರ 130K ಟೋಕನಲ್ಲಿ ಕೊಡ್ತೀವಿ. ಸೊ ಅದಕ್ಕೋಸ್ಕರ ಇಲ್ಲಿ 2K ಎಕ್ಸ್ಟ್ರಾ ಬರುತ್ತೆ, ರೈಟ್? ಸೊ ಇಟ್ ವಿಲ್ ನಾಟ್ ಗೋಯಿಂಗ್ ಟು ಅಕ್ಸೆಪ್ಟ್ ಮಾಡೋದಿಲ್ಲ. ಇಟ್ ನೀಡ್ಸ್ ಓನ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 128K ಟೋಕನ್. ಇಲ್ಲಿ ಒಬ್ಬ ಕ್ವಶನ್ ಕೇಳ್ತಾನೆ, ವಿಚ್ ಇಸ್ ಕನ್ಸಿಸ್ಟ್ ಆಫ್ 5000 ಟೋಕನ್ ಅಲಾಂಗ್ ವಿತ್ ಇದನ್ನ ಸಿಸ್ಟಮ್ ಇನ್ಸ್ಟ್ರಕ್ಷನ್ ಅಂದ್ಕೊಳ್ಳಿ. ಸಿಸ್ಟಮ್ ಇನ್ಸ್ಟ್ರಕ್ಷನ್ ಬಂದ್ಬಿಟ್ಟು 2000 ಟೋಕನ್ ಇದೆ. ಆ್ಯಂಡ್ ಅದು ಚಾಟ್ ಹಿಸ್ಟ್ರಿ, ಇಫ್ ಇಟ್ ರೆಫರಿಂಗ್ ಟು ಎನಿ ಚಾಟ್ ಹಿಸ್ಟ್ರಿ ಅದೊಂದು 1000 ಟೋಕನ್ ಇದೆ. ಇಲ್ಲೆಲ್ಲ ಸೇರಿದ್ರೆ 3500 ಟೋಕನ್ ಅಂತ ಅಂದ್ಕೊಳ್ಳಿ. ನನ್ನ ಮಾಡೆಲಲ್ಲಿ ನಾನೇನಾರ ಕಾಂಟ್ಯಾಕ್ಟ್ ವಿಂಡೋ 3000 ಏನಾರ ಇಟ್ಟಿದ್ರೆ, ಇಟ್ ಈಸ್ ನಾಟ್ ಗೋಯಿಂಗ್ ಟು ರಿಸೀವ್ ದಿಸ್. ಸೊ ಹಂಗಾದ್ರೆ ಏನು ಮಾಡ್ಬೇಕು ನಾನು ಇದನ್ನು? ಯು ಶುಡ್ ಸೆಂಡ್ ಇನ್
ಚಂಕಲ್ಲಿ ಸೆಂಡ್ ಮಾಡಬೇಕು. ಮೇ ಬಿ 1000 ಟೋಕನ್ 1000 ಟೋಕನ್ 1000 ಟೋಕನ್ ಈ ಥರ ಕಳಿಸಿದ್ರೆ 1000 ಅಂತಲ್ಲ, ಇಟ್ ಶುಡ್ ಬಿ ಲೆಸ್ ದ್ಯಾನ್ ದಟ್. ಆ ಥರ ಕಳಿಸಿದ್ರೆ ಯು ವಿಲ್ ಗೆಟ್ ದ ರೆಸ್ಪಾನ್ಸ್. ಇಟ್ ಈಸ್ ಅಬೌಟ್ ಚಂಕಿಂಗ್. ಸಿ ದರ್ ಆರ್ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಟೋಕನ್ ಇದೆ. ಐ ಥಿಂಕ್ pretty good for this video. Thank you so much.